ದೆಹಲಿ, ಹರಿಯಾಣ ಮತ್ತು UK, UP, PB ಈ ಸೈಡ್ನಲ್ಲೆಲ್ಲ ಎಲೆಕ್ಟ್ರಿಕಲ್ ವೆಹಿಕಲ್ ಕಮ್ಮಿಗೆ ಸಿಗುತ್ತಲ್ವ. ಸೊ ಇಲ್ಲಿಗಿಂತ ಅದು ಬಜೆಟ್ ಫ್ರೆಂಡ್ಲಿಯಾಗಿ ಇರುತ್ತಾ, ಅಲ್ಲಿಂದ ತೊಗೋಬಹುದಾ? ತುಂಬ ಜನ ಇ ವಿ ಕಾರ್ಸ್ಗಳು ಮತ್ತು CNG ಬಗ್ಗೆ ಕೇಳ್ತಿದ್ರಿ. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಅಲ್ಲಿ ನಾವು ಇ ವಿ ಕಾರ್ಸ್ಗಳನ್ನ ತೊಗೊಂಬಂದ್ರೆ ನಿಜವೂ ವರ್ಕೌಟ್ ಆಗುತ್ತಾ ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತೀನಿ ಇವತ್ತು. ಅದು ಎಲೆಕ್ಟ್ರಿಕಲ್ ವೆಹಿಕಲ್ಗಳು ತಂದರೆ ವರ್ತ್ ಇದೆ ಅಂತ ಹೇಳಿದ್ರೆ ನನ್ನ ಪ್ರಕಾರ ತೀರಾ ಡಿಫ್ರೆನ್ಸ್ ನಿಮಗೇನು ಆಗೋದಿಲ್ಲ. ಯಾಕೆಂತ ಹೇಳಿದ್ರೆ ಇ ವಿ ವೆಹಿಕಲ್ಗಳು ಮೆಜಾರಿಟಿ ಕೆಲವೊಂದು ಎರಡು ಮೂರು ವೆಹಿಕಲ್ಗಳನ್ನ ಬಿಟ್ಟರೆ ಈ ಟಿಗೋರು, ಟಿಯಾಗೋ, ನೆಕ್ಸಾನು ಇಲ್ಲ, ಆ ನೆಕ್ಸಾನು ಸೇರಿಸ್ಕೋಬಹುದು ನೀವು ಬೇಕಾದ್ರೆ. ನೆಕ್ಸಾನು ಮತ್ತು ಸ್ವಲ್ಪ ಈ ಮಿಡ್ ಸೆಗ್ಮೆಂಟಲ್ಲಿರುವಂಥ ಗಾಡಿಗಳು ನಿಮಗೆ ಅಲ್ಲೂ ಅಷ್ಟೇ ಪ್ರೈಸ್ಗೆ ಸಿಗುತ್ತೆ, ಇಲ್ಲೂ ಹೆಚ್ಚು ಕಡಿಮೆ ಅಷ್ಟೇ ಪ್ರೈಸ್ಗೆ ಸಿಗುತ್ತೆ. ಅಲ್ಲಿ ಕಂಪೇರ್ ಮಾಡಿದ್ರೆ ಇಲ್ಲಿ ರೋಡ್ ಟ್ಯಾಕ್ಸ್ ಭಾಳ ಕಡಿಮೆ ಇದೆ ಇ ವಿ ವೆಹಿಕಲ್ಗೆ ಮಾತ್ರ. ಸೊ ಹಂಗಾಗಿ ನೀವು ತೀರಾ ಡಿಫ್ರೆನ್ಸ್ ಏನು ಆಗೋದಿಲ್ಲ. ಸೊ ಬೆಟರ್ ನೀವು ಅಲ್ಲಿ ಅವಾಯ್ಡ್ ಮಾಡಿ ಇಲ್ಲಿ ತೊಗೊಳೋದು ಬೆಟರ್. ಯಾಕಂದರೆ ಅಲ್ಲಿ ಚೆಕ್ ಮಾಡೋವಂಥದ್ದು ಏನೂ ಇರೋಲ್ಲ ಅಲ್ಲಿ. ಯಾಕಂದರೆ ಬ್ಯಾಟ್ರಿದು ಅಷ್ಟು ಈಸಿಯಾಗಿ ಚೆಕ್ ಮಾಡೋದಕ್ಕಾಗಲ್ಲ. ಯಾಕಂದರೆ ಈ ಡೀಸೆಲ್ ಗಾಡಿಗಳು, CNG ಗಾಡಿಗಳು, ಪೆಟ್ರೋಲ್ ಗಾಡಿಗಳೆಲ್ಲ ಈಸಿಯಾಗಿ ಚೆಕ್ ಮಾಡಿಬಿಡ್ಬಹುದು. ಬಟ್ ಇ ವಿ ಗಾಡಿಗಳಲ್ಲಿ ಚೆಕ್ ಮಾಡುವಂಥ ಮೆಟೀರಿಯಲ್ಸ್ಗಳು ಏನೂ ಇರೋಲ್ಲ ಅಲ್ಲಿ. ಈಗ ಕಾಂಪೊನೆಂಟ್ಸ್ಗಳು ಜಾಸ್ತಿ ಇರೋಲ್ಲ, ಆಟೋಮೊಬೈಲ್ ಕಾಂಪೊನೆಂಟ್ಸ್ಗಳು ಏನೂ ಇರೋದಿಲ್ಲ. ಸಣ್ಣ ಪುಟ್ಟ ಎಲೆಕ್ಟ್ರಾನಿಕ್ಸ್ಗಳು ಇರ್ತದೆ, ಮತ್ತು ಮೋಟ್ರ್ ಇರ್ತದೆ, ಸಸ್ಪೆನ್ಷನ್ ಇರ್ತದೆ, ಬಾಡಿ ಲೈನ್ ಬಿಟ್ಟರೆ ಬೇರೆ ಏನು ನೋಡೋದೇನು ಇರೋಲ್ಲ. ಸೊ ಬ್ಯಾಟ್ರಿ ಆ್ಯಕ್ಚುಲಿ ಅದರ ನಿಜವಾದ ಜೀವ ಬ್ಯಾಟ್ರಿ ಮತ್ತು ಮೋಟಾರ್. ಸೊ ಅವೆರಡು ಚೆನ್ನಾಗಿತ್ತು ಅಂತ ಹೇಳಿದ್ರೆ ನೀವು ಪರ್ಚೇಸ್ ಮಾಡಬಹುದು, ಏನು ಪ್ರಾಬ್ಲಮ್ ಏನಾಗಲ್ಲ. ಸೊ ನೀವು ಅಲ್ಲಿಂದ ಒಂದು ತಂದು, ಈಗ ಎಕ್ಸಾಂಪಲ್ ಅಲ್ಲ, ನಿಮ್ಮೊಂದು 2.5 ಲಕ್ಷ ತಂದು ನೀವು ರೀನಂಬರಿಂಗ್ ಎಲ್ಲ ಮಾಡಿಸಿ ಟ್ರಾನ್ಸ್ಪೋರ್ಟೇಷನ್ ಅದು ಇದು ಫೀಸು ಅದು ಅಳಮುಳಿ ಎಲ್ಲ ಸೇರಿಸಿದ್ರು ಕೂಡ ನಿಮ್ಗೆ ಹತ್ತತ್ರ ಅಂದರೆ ಆ ಪ್ರೈಸ್ಗೂ ಈ ಪ್ರೈಸ್ಗೂ ಒಂದು ಹೆಚ್ಚು ಕಡಿಮೆ ಒಂದು 40,000 ಒಂದು 50,000 ರೂಪಾಯಿ ನಿಮಗೆ ಬೆನಿಫಿಟ್ ಆಗುತ್ತೆ ಅಷ್ಟೇ. ಇದರಲ್ಲಿ ಫ್ಲಾಸ್ ಜಾಸ್ತಿ ಇದೆ, ಮೈನಸ್ಗಳು ಜಾಸ್ತಿ ಇದೆ. ಬಿಕಾಸ್ ಅದು ಬ್ಯಾಟ್ರಿ ಗಾಡಿ ಆಗಿರೋದ್ರಿಂದ ಅಲ್ಲೇನು ಪ್ರಾಬ್ಲಮ್ ಆಗಿರುತ್ತೋ ಅಲ್ಲಿ ಜಾಸ್ತಿ ಇದೆ, ಜಾಸ್ತಿ ಯುಟಿಲೈಸೇಷನ್ ಜಾಸ್ತಿ ಇದೆ. ಬ್ಯಾಟ್ರಿ ಗಾಡಿಗಳು ಅಲ್ಲಿ ಜಾಸ್ತಿ ಓಡ್ತಿದೆ. ಅಲ್ಲಿ ರಿಕ್ಷಾ ಎಲ್ಲನೂ ಕೂಡ ಬ್ಯಾಟ್ರಿನ ರನ್ ಆಗುತ್ತೆ. ಬಸ್ಸು ಗಿಸ್ಸು ಎಲ್ಲ ಇಲ್ಲಿ ಇವಾಗ ಬಸ್ಗಳು ಬಂದರೆ ಅಲ್ಲೆಲ್ಲ ತುಂಬ ದಿವಸನೇ ಆಗೋದು ಬಂದು. ಸೊ ಹಂಗಾಗಿ ಬ್ಯಾಟ್ರಿ ಗಾಡಿಗಳು ನಿಮ್ಗೆ ತುಂಬ ಚೆನ್ನಾಗಿರೋ ಸಿಗುತ್ತೆ, ಇಲ್ಲ ಅಂತನೂ ಅಲ್ಲ. ಬಟ್ ಅದನ್ನು ನಾವು ಜಡ್ಜ್ ಮಾಡೋಕ್ಕಾಗಲ್ಲ, ಈಸಿ ಜಡ್ಜ್ ಮಾಡೋಕ್ಕಾಗಲ್ಲ. ಬ್ಯಾಟ್ರಿ ಗಾಡಿಗಳು ಹಿಂಗೆ ಇರುತ್ತೆ ಅಂತ ಜಡ್ಜ್ ಮಾಡೋಕ್ಕಾಗಲ್ಲ. ಮತ್ತು ಈಗ ನಮ್ಮದು ಓಲಾ ಇದೆಯಲ್ಲ, ಬಂದರೆ ಬಂದುಬಿಡ್ತದೆ, ಹೋದರೆ ಎಲ್ಲ ಗಾಡಿಗಳು ಹೋಗ್ಬಿಡ್ತದೆ. ಈಗ ನನ್ನ ಹತ್ರನೂ ಓಲಾ ಇದೆ. ಬಟ್ ಅದು ಅವಾಗೆಲ್ಲ ತುಂಬ ತೊಂದರೆ ಕೊಡ್ತಿತ್ತು. ಅದೇನೋ ಬಡ್ಡಿ ಮೇಲೆ ಒಂದು ಇವಾಗ ಚೆನ್ನಾಗಿ ಓಡ್ತಾಯಿತ್ತು. ಹಾಗೆ ಅದು ಯಾವಾಗ ಸ್ಟಾಪ್ ಆಗುತ್ತೋ ಯಾವಾಗ ಓಡುತ್ತೋ ಗೊತ್ತಿಲ್ಲ ಹಾಗೆ. ಸೊ ಬ್ಯಾಟ್ರಿಗಳು ತೊಗೊಳ್ಬೇಕಾದಾಗ ಸ್ವಲ್ಪ ಕೇರ್ಫುಲ್ಲಾಗಿ ಇಟ್ಕೊಳ್ಳಿ. ನಿಮ್ಮ ಹತ್ರ ಆಲ್ರೆಡಿ ಒಂದು ವೆಹಿಕಲ್ ಇದೆ, ಸಿಟಿ ಪರ್ಪಸ್, ಕಮ್ಯೂಟ್ ಪರ್ಪಸ್ಗೋಸ್ಕರ ನೀವು ತೊಗೊಳ್ತಿದ್ದೀನಿ ಅಂತ ಹೇಳಿದ್ರೆ ಎಲೆಕ್ಟ್ರಿಕಲ್ ವೆಹಿಕಲ್ ಒಳ್ಳೆಯದೇ ತೊಗೊಳ್ಳಿ. ಸೊ ಅದರಲ್ಲೂ ಸ್ಪೆಷಲಿ ಟಾಟಾದಲ್ಲಿ ಸಾಕಷ್ಟು ಬಂದುಬಿಟ್ಟಿದೆ. ಈಗ ಎಲ್ಲ ಟಾಟಾದಲ್ಲಿ ಆಲ್ಮೋಸ್ಟ್ ಮಿಡ್ ಸೆಗ್ಮೆಂಟ್ ಎಲ್ಲದರಲ್ಲೂ ಇದೆ, ಹೈಯರ್ ಸೆಗ್ಮೆಂಟಲ್ಲಿ ಕೂಡ ಬಂದುಬಿಟ್ಟಿದೆ. ಇವಾಗ ಬರ್ತಿರೋ ಇದರಲ್ಲಿ ಲೈಫ್ ಟೈಮ್ ವ್ಯಾರಂಟಿ ಬೇರೆ ಕೊಡ್ತಿದ್ದಾರೆ ಬ್ಯಾಟ್ರಿಗೆ. ಸೊ ಹಂಗಿದ್ದಾಗ ನೀವು ಹೊಸದು ಇ ವಿ ಕಾರ್ಗಳನ್ನ ತೊಗೊಳೋದಕ್ಕೆ ಆದಷ್ಟು ಪ್ರಿಫರೆನ್ಸ್ ಕೊಡಿ. ಹೌದು, ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾದಾಗ ನಿಮಗೆ ಹೆವಿ ಬಜೆಟ್ ಇದೆ, ಅದನ್ನು ಅಗ್ರಿ ಮಾಡ್ತೀನಿ. ಬಟ್ ನಿಮ್ಮದು ಸಿಟಿನಲ್ಲಿ ಜಾಸ್ತಿ ಓಡಾಡಿದಿದೆ, ಒಂದು 200 ಕಿಲೋಮೀಟ್ರ್ ಒಳಗಡೆ ಎವ್ರಿ ಡೇ ನಾನು ಓಡಾಡ್ತೀನಿ. 200 ಅಂದ್ರೂ ಜಾಸ್ತಿನೇ, ಈ ಟ್ರಾಫಿಕಲ್ಲಿ ಹೋದಂಗೆ ಎವ್ರಿ ಡೇ ನಾನು ಜಾಸ್ತಿ ಕಾರಲ್ಲಿ ಓಡಾಡೋದಿದೆ ಅಂತ ಹೇಳಿದ್ರೆ ನಿಮಗೆ ಪ್ರಾಬ್ಲಮ್ ಇಲ್ಲ. ನಿಮ್ಮ ಹತ್ರ ಆಲ್ರೆಡಿ ಒಂದು ಪೆಟ್ರೋಲ್ ಅಥವಾ ಡೀಸೆಲ್ ಗಾಡಿ ಇದೆ, ಒಂದು ಎಕ್ಸ್ಟ್ರಾ ಗಾಡಿ ನೀವು ತೊಗೊಳ್ತಿದ್ದೀನಿ ಅಂತ ಹೇಳಿದ್ರೆ ಸೊ ಬೆಟರ್ ನೀವು ಇ ವಿ ಗಾಡಿಗಳಿಗೆ ಖಂಡಿತ ಹೋಗ್ಬೋದು. ಬಟ್ ನೀವು ತೊಗೊಳ್ತಿರೋದು ಇದೊಂದೇ ಒಂದು ಗಾಡಿ, ನಾವು ಎಲ್ಲೇ ಹೈವೇಗೆ ಹೋದರೂ ಇಲ್ಲೇ ಇದ್ರೂ ಎಲ್ಲೇ ಆದ್ರೂ ಕೂಡ ಇದೇ ಒಂದೇ ನಮ್ಮ ಹತ್ರ ಅಂತ ಹೇಳಿದ್ರೆ ನನ್ನ ರೆಕಮೆಂಡೇಷನ್ ಇ ವಿ ಗಾಡಿಗಳು ನಿಮ್ಗೆ ಅಷ್ಟು ಸೂಕ್ತನೂ ಅಲ್ಲ. ಬಿಕಾಸ್ ಇ ವಿ ಗಾಡಿ ನೀವು ಸಡನ್ ಪ್ಲ್ಯಾನ್ ಮಾಡೋಕ್ಕಾಗಲ್ಲ. ನಿಮ್ಗೆ ಅದ್ರಲ್ಲಿ ಚಾರ್ಜ್ ಇದೆಯಾ ಏನಿದೆಯಲ್ಲ ನೋಡ್ಕೋಬೇಕು. ಮತ್ತು ಅದನ್ನು ನೀವು ಹೊರಗಡೆ ಚಾರ್ಜ್ ಖಾಲಿ ಆಯಿತು ಅಂತ ಹೇಳಿದ್ರೆ ತುಂಬ ಟೈಮ್ ಹಿಡಿಯುತ್ತೆ ಚಾರ್ಜಿಂಗ್ ಹಾಕೋದಕ್ಕೆ. ಸ್ಟೇಷನ್ಗಳು ಕೂಡ ನಮ್ಮ ಕಡೆ ಸ್ವಲ್ಪ ಕಡಿಮೆ, ಅದನ್ನು ಸ್ವಲ್ಪ ನೀವು ಯೋಚನೆ ಮಾಡಿ ತೊಗೋಬೇಕು. ಮತ್ತು ಅದು ಏನಾರ ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ. ಯಾಕಂದ್ರೆ ಲಿಥಿಯಂ ಅಯೋನಿ ಆಗಿರಲಿ, ಡೆಸಿಟ್ ಇವಾಗ ಬರ್ತಿಲ್ಲ, ಬಟ್ ಎನಿವೇ ಆದ್ರೂ ಕೂಡ ಅವೆಲ್ಲ ಬ್ಯಾಟ್ರಿ ಮೇಂಟೆನೆನ್ಸ್ ಸ್ವಲ್ಪ ಜಾಸ್ತಿನೇ ಇರ್ತದೆ. ಮತ್ತು ಅದು ಒಳಗಡೆ ಏನೋ ಸೆಲ್ ಏನೋ ಹೋಯ್ತು ಅಂತ ಹೇಳಿದ್ರೆ ಈಗ ನಮ್ಮದ್ರಲ್ಲಿ ಲೋಕಲಲ್ಲಿ ಮಾಡ್ಸೋಕ್ಕಾಗಲ್ಲ. ಸೈಕ್ಲಿಂಗ್ ಏನೋ ಕಮ್ಮಿ ಆಯಿತು ಅಥವಾ ಅದರದ್ದು ಕ್ವಾಲಿಟಿ ಕಮ್ಮಿ ಆಯಿತು ಅಂತ ಹೇಳಿದ್ರೆ ಮತ್ತೆ ನಿಮಗೆ ಲೋಕಲಲ್ಲೂ ಮಾಡೋದಿಲ್ಲ, ಮತ್ತು ನಿಮಗೆ ಅಲ್ಲೇ ಸರ್ವಿಸ್ ಸೆಂಟ್ರಲ್ಲೇ ಬಿಡಬೇಕು. ಮತ್ತೆ ಏನೋ ಗಾಡಿ ಸ್ಟಾಪ್ ಆಯ್ತು ಟೋಯಿಂಗ್ ಮಾಡಬೇಕು, ಎಲ್ಲೆಲ್ಲಿ ಇರೋದು ಅಲ್ಲಲ್ಲೇ ಹೋಗಬೇಕು. ಪೆಟ್ರೋಲ್ ಡೀಸೆಲ್ ಗಾಡಿಗಳಾದರೆ ಹಂಗಲ್ಲ, ನೀವು ಎಲ್ಲಿ ಬೇಕಾದ್ರೂ ಮಾಡಬಹುದು, ಲೋಕಲ್ ಎಲ್ಲಿ ಬೇಕಾದ್ರೂ ಮಾಡ್ಬೋದು. ನಮ್ಮ ಅಕ್ಕಪಕ್ಕ ಮನೆಗಳಲ್ಲೇ ಮಾಡಿಬಿಡ್ತಾರೆ, ಏನು ಪ್ರಾಬ್ಲಮ್ ಏನಿಲ್ಲ. ಸೊ ಆ ಥರ ಇರುತ್ತೆ. ಸೊ ಇ ವಿ ಗಾಡಿಗಳಲ್ಲಿ ಇದೆಲ್ಲ ನೋಡಬೇಕಾಗತ್ತೆ. ಸೊ ನಿಮ್ಗೆ ಹೆಂಗೆ ಅಂತ ಹೇಳಿದ್ರೆ ಹೈಲಿ ರೆಕಮೆಂಡೇಬಲ್ ಆಗಿದ್ದರೆ ಮಾತ್ರ ಇ ವಿನ ಚೂಸ್ ಮಾಡಿ. ಇಲ್ಲಾಂದರೆ ನೀವು 2 ವೀಲರ್ಗಳೆಲ್ಲ ಆಪ್ಷನ್ಗಳನ್ನ ಇಟ್ಕೊ. 2 ವೀಲರ್ಸ್ ಓಕೆ, ನಾಟ್ ಎನ್ ಇಶ್ಯೂ. ಬಟ್ ಕಾರ್ಗಳನ್ನ ನೀವು ಇ ವಿಗಳಲ್ಲಿ ತೊಗೊಳ್ತೀನಿ ಅಂತ ಹೇಳಿದ್ರೆ ಸೊ ಬೆಟರ್ ನೀವು ಒಂದಕ್ಕೆ 10 ಅಲ್ಲ 100 ಸಲ ಯೋಚನೆ ಮಾಡಿ. ನಿಮ್ಗೆ ಆಪ್ಷನಲ್ ಆಗಿದ್ದರೆ ಮಾತ್ರ ನೀವು ಬೇರೆದಕ್ಕೆ ಚೂಸ್ ಮಾಡಿ, ಡೀಸೆಲ್ ಅಥವಾ ಪೆಟ್ರೋಲ್ ಚೂಸ್ ಮಾಡಿ. ಇಲ್ಲ ನಿಮಗೆ ಇದು ಪ್ಯಾರ್ಲರ್ ಅಂತ ಅಂದರೆ ಒಂದು ಆಲ್ರೆಡಿ ಇದೆ, ಇನ್ನೊಂದು ತೊಗೊಳ್ತೀನಿ ಅಂತ ಹೇಳಿದ್ರೆ ನೀವು ಕಣ್ಣು ಮುಚ್ಕೊಂಡು ತೊಗೊಳ್ಳಿ, ನಿಮ್ಗೆ ಇಷ್ಟವಾಗಿರೋದು ತೊಗೊಳ್ಳಿ. ಅದರಲ್ಲೂ ಕೂಡ ಮಹೀಂದ್ರದಲ್ಲಿ ತೊಗೊಳ್ಳಿ. 9e ಬಂದಿದೆ, ಸಕ್ಕತ್ತಾಗಿದೆ. ನಿಮ್ಗೆ ಅದು ಅತ್ಲಾಗೆ ಅದು ಒಂಥರ ಕ್ರಾಸ್ ಓವರ್ ಗಾಡಿ ಅದು. ಸೊ ನಾನು ರೆಕಮೆಂಡ್ ಏನು ಮಾಡೋಕ್ಕೆ ಹೋಗಲ್ಲ ಗಾಡಿನ, ಯಾಕಂದರೆ
ಗಾಡಿ ಫ್ಯೂಚರಿಸ್ಟಿಕ್ ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ ಮಾತ್ರ, ಸೂಪರಾಗಿದೆ ಗಾಡಿ ಮಾತ್ರ. ಕಳೆದು ಹೋಗ್ಬಿಟ್ಟೆ ಮನೆ ಓಡಿಸಿ. ನಮ್ಮ ಫ್ರೆಂಡ್ ಒಬ್ಬರಿಗೆ ಇಲ್ಲೇ ಟೆಸ್ಟ್ ಡ್ರೈವ್ಗೆ ಹೋಗಿದ್ವಿ ನಾವು. ನಿಜವಲ್ಲೂ ಚೆನ್ನಾಗಿದೆ. 9E ಅಂತ ಇದೆ, ಸಖತ್ತಾಗಿದೆ. ಎಷ್ಟು ಡಿಕ್ಕಿನ ಇಷ್ಟು ಹೈಟ್ ಇದೆ ಗಾಡಿ. ಅತ್ಲಾಗ ಅದು ಏನು SUV-ನ, ಕ್ರಾಸ್ ಓವರ, ಸೆಡಾನ್ನ ಮೂರೂ ಮಿಕ್ಸ್ ಮಾಡಿ ರುಬ್ಬಿಟ್ಟವ್ರೆ ಆ ಥರ ಗಾಡಿ. ಬಟ್ ಅಫ್ಕೋರ್ಸ್ ಅದು ಡೈನಾಮಿಕ್ಸಲ್ಲಿ ಸ್ವಲ್ಪ ಇಶ್ಯೂಸ್ ಬರ್ಬೋದು, ನಂಗೆ ಗೊತ್ತಿಲ್ಲ ಅದು. ಯಾಕಂದ್ರೆ ಅದು ಹೈವೇನಲ್ಲಿ ನಾನು ಓಡ್ಸೋಕ್ಕೆ ಹೋಗಿಲ್ಲ ಜಾಸ್ತಿ. ಸುತ್ತಮುತ್ತ ಇಲ್ಲ ಒಂದು 20-30 ಕಿಲೋಮೀಟ್ರ್ ಓಡಿಸಿದ್ದೀನಿ ಅಷ್ಟೇ. ಬಟ್ ಟ್ರಯಲಲ್ಲೂ ಕೂಡ ಒಂದು 5-6 ಕಿಲೋಮೀಟ್ರ್ ಅಷ್ಟೇ ಓಡ್ಸೋಕ್ಕಾಗಿದ್ದು. ಅದಕ್ಕಿಂತ ಮುಂಚೆ ಓಡಿಸಿದ್ದೀನಿ, 9E ಓಡಿಸಿದ್ದೀನಿ, ಮತ್ತು ಬೇರೆ ನೆಕ್ಸನಲ್ಲಿ ಓಡಿಸಿದ್ದೀನಿ, ಟಾಟಾ ಟಿಗೋರಲ್ಲಿ ಓಡಿಸಿದ್ದೀನಿ. ಬಟ್ ಓಕೆ, ಅದೆಲ್ಲ ಓಕೆ. ಬಟ್ ಇವಾಗ ಬರ್ತಿರೋದ್ರಲ್ಲಿ ಮಹೇಂದ್ರದಲ್ಲಿ ಮಾತ್ರ ಅಲ್ಟಿಮೇಟ್ ಚಾಯ್ಸ್. EV-ನಲ್ಲಿ ಪ್ರಿಫರ್ ಮಾಡ್ತಿದ್ರೆ ನೀವು ಮಹೇಂದ್ರ ಗಾಡಿಗಳನ್ನ ಒಂದು ಸಲ ಚೆಕ್ ಮಾಡಿ. ಸೆಕೆಂಡ್ ಆಪ್ಷನ್ ನೀವು ಟಾಟಾದಲ್ಲಿ ಕೂಡ ತುಂಬ ಚೆನ್ನಾಗಿದೆ. ಬಟ್ ಕೆಲವು ಕಡೆ ಟಾಟಾ ಸರ್ವಿಸ್ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಹೇಳಿ ಫೀಡ್ಬ್ಯಾಕ್ ಇದೆ. ಸೊ ಹಂಗಾಗಿ ಮಹೇಂದ್ರ ಇಟ್ಸ್ ಗುಡ್ ಅನಫ್ ಅಂತ ಅನಿಸ್ಬಹುದು. ಮಹೇಂದ್ರ ಟಾಟಾ ನೀವು ಎರಡರಲ್ಲಿ ಕೂಡ ನೀವು EV-ಯಲ್ಲಿ ನೋಡ್ಬೋದು. ಅಫ್ಕೋರ್ಸ್ ಈಗ ಸುಜುಕಿನಲ್ಲೂ ಕೂಡ ಬಂದಿದೆ, ಅದು ಏನಪ್ಪ. ಆಮೇಲೆ ಹೊಂಡೆಯಲ್ಲಿ ಕೂಡ ಇದೆ, ಕೋನಾ ಇದೆ, ಬೇರೆ ಬೇರೆದೆಲ್ಲ ಬಂದಿದೆ ಆಲ್ರೆಡಿ. ಮತ್ತು MG-ನಲ್ಲೂ ಇದೆ, MG-ನಲ್ಲೂ ಸಖತ್ತಾಗಿದೆ. MG-ನಲ್ಲಿ ಆಸ್ಟರ್, ಐ ಥಿಂಕ್ ಆಸ್ಟರ್ ಅಂತ ಅಂದ್ಕೊಳ್ತೀನಿ, ಅದರಲ್ಲಿ ಕೂಡ ಇದೆ. ಸುಮಾರು ಗಾಡಿಗಳಲ್ಲಿ ಈಗ EV ಎಲ್ಲ ಕಡೆನೂ ಬಂದುಬಿಟ್ಟಿದೆ. ಈಗ ಇನ್ನು ಸ್ವಲ್ಪ ದಿವಸದಲ್ಲಿ ನಮ್ಮ ಟೊಯೋಟಾದಲ್ಲಿ ಕೂಡ ಬರುತ್ತೆ. ಸೊ ಚೂಸ್ ಮಾಡಿ. ಸೊ EV ಗಾಡಿಗಳನ್ನ ನೀವೇನಾದ್ರು ಸೆಕೆಂಡ್ ಹ್ಯಾಂಡ್ ಮಾರ್ಕೆಟಲ್ಲಿ ತೊಗೋಬೇಕು ಅಂತಿದ್ರೆ ಸೊ ಬೆಸ್ಟ್ ನೀವು ಕರ್ನಾಟಕದ ಮಾರ್ಕೆಟ್ನೇ ಚೂಸ್ ಮಾಡಿ, ಡೈರೆಕ್ಟ್ ಪಾರ್ಟಿ ಗಾಡಿಗಳನ್ನ ಚೂಸ್ ಮಾಡಿ. ಅದರ್ವೈಸ್ ಬೆಟರ್ ಅವಾಯ್ಡ್ ನಾರ್ತ್ ವೆಹಿಕಲ್ ಇನ್ EV ಸೆಗ್ಮೆಂಟ್ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್ ಅಂಡ್